ಎಲ್ಲರಿಗೂ ನಮಸ್ಕಾರ. ಡಿ ಕೆ ರಮೇಶ್ ಮಾತಾಡ್ತಾ ಇರೋದು. ಕೊನೆವರೆಗೂ ಸುಧಾ ವಿಡಿಯೋನ ನೋಡಿ. ಟ್ಯಾಕ್ಸಿ ಟ್ರೈಲರ್ ರಿಲೀಸ್ ಆಗಿದೆ. ನನ್ನ ಅನಿಸಿಕೆ ಅನ್ನೋದ್ರ ಬಗ್ಗೆ ಶೇರನ್ನು ಮಾಡ್ಕೊಳ್ತೀನಿ. ಒಬ್ಬ ಕನ್ನಡದ ಹುಡುಗ, ಓಕೆನಾ, ಕರ್ನಾಟಕ ಅಲ್ಲ, ಇಂಡಿಯಾ ಅಲ್ಲ, ಪ್ರಪಂಚನೇ ತಿರುಗಿ ನೋಡುವ ಥರ ಒಂದು ಅದ್ಭುತವಾದಂಥ ಫಿಲಮನ್ನು ತೆಗೆದಿದ್ದಾರೆ. ತುಂಬಾ ಖುಷಿಯಾಗುತ್ತೆ. ಅದೇ ಥರ KGF 1, 2 ಹೈಲಿ ಸಕ್ಸಸ್ಸನ್ನು ಕಾಣ್ತು. ಅದಕ್ಕಿಂತ ಹೈ ಬಜೆಟಲ್ಲಿ ಈ ಒಂದು ಟ್ಯಾಕ್ಸಿಕನ್ನು ಫಿಲಮನ್ನು ತೆಗ್ದಿದ್ದಾರೆ. ಬಟ್ ಅಂದರೆ ಮನುಷ್ಯ ಟ್ಯಾಕ್ಸಿಸ್ ಅಂದರೆ ಏನಪ್ಪ ಅಂದರೆ, ಮನುಷ್ಯ ಎಷ್ಟು ವಿಷಕಾರಿ ಎನ್ನುವ ಪದ ಅರ್ಥ ಬರುತ್ತೆ. ಪ್ರತಿಯೊಂದು ಈ ಟ್ರೈಲರ್ ನೋಡಬೇಕಾದ್ರೆ ಎಷ್ಟು ಆದ್ಯತೆನ ಕೊಟ್ಟಿದ್ದಾರೆ. ಓಕೆ, ಪ್ರತಿಯೊಂದು ಶಾರ್ಟನ್ನು ತೆಗಿಬೇಕಾದ್ರೆ ಭಾಳ ದುಡ್ಡನ್ನು ಖರ್ಚು ಮಾಡಿ ತುಂಬ ಜನದ ಡೆಡಿಕೇಶನಲ್ಲಿ ಈ ಒಂದು ಪ್ರತಿಯೊಂದು ಫ್ರೇಮನ್ನು ತೆಗೆದಿದ್ದಾರೆ. ಪ್ರತಿಯೊಂದು ತಾರಾಗಣಗೂ 100% ಡೆಡಿಕೇಶನ್ನ ಮಾಡಿದ್ದಾರೆ. ಅದರಲ್ಲಿ ಇದರ ಅಪ್ಪ ಮಗ ಅಂದರೆ ಡಬಲ್ ಆ್ಯಕ್ಟಿಂಗು ಅದ್ಭುತವಾದಂಥ ಏನು ಎಷ್ಟು ಸರ್ ಮಾಡಿರೋಂಥ ಆ್ಯಕ್ಟಿಂಗು, ಅಬಾಬಾಬಾಬಾ. ಅವ್ರು ಯಂಗ್ಸ್ಟಾರಲ್ಲಿ ಯಾವ ಥರ ಇದ್ರೆ ಆ ಥರ ಒಂದು ಭಯಂಕರವಾದಂಥ ಆ್ಯಕ್ಟಿಂಗನ್ನು ಮಾಡಿದ್ದಾರೆ. ತುಂಬಾ ಖುಷಿಯಾಗತ್ತೆ. ಅದರಲ್ಲಿ ಒಂದು ಡೈಲಾಗ್ ಬರುತ್ತೆ. ಈ ಡೈಲಾಗು ಎಷ್ಟು ಚೆನ್ನಾಗಿದೆ ಅಂದರೆ, ಅಂದವನ್ನೇ ಆಯುಧ ಮಾಡ್ಕೋಬಾರ್ದು ಅಂತ. ಓಕೆ, ಅದ್ಭುತವಾದಂಥ ಡೈಲಾಗು. ಪ್ರತಿಯೊಂದು ಫ್ರೇಮು ತುಂಬ ಅಚ್ಚುಕಟ್ಟಾಗಿ, ಓಕೆ, ಅದರಲ್ಲೂ ಇಯರ್ಫೋನ್ ಹಾಕಿ ಕೇಳಿದ್ರೆ ಇನ್ನೂ ಅದ್ಭುತವಾಗಿ ಕಾಣಿಸುತ್ತೆ. ಅಷ್ಟು ನೀಟಾಗಿ, ಅಷ್ಟು ಅಚ್ಚುಕಟ್ಟಾಗಿ ಈ ಒಂದು ಫಿಲಮನ್ನು ಮಾಡಿದ್ದಾರೆ. ನಯನತಾರಾ ಮೇಡಮ್ ಆಗಿರ್ಬೋದು, SR ಆಗಿರ್ಬೋದು, ಪ್ರತಿಯೊಬ್ಬರು ಆ್ಯಕ್ಟಿಂಗ್, ಅದರಲ್ಲಿ ಜೋಕರ್ ಇದ್ದಾರೆ. ಓಕೆನಾ, ಪ್ರತಿಯೊಬ್ಬರು ಇದರಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟಿಂಗನ್ನು ಮಾಡಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ಯಾರೆಲ್ಲ ಟ್ರೈಲರ್ ನೋಡಿಲ್ಲ, ಒಂದ್ಸಲಿ ಟ್ರೈಲರನ್ನು ನೋಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟನ್ನು ಮಾಡಿ. ಎಲ್ಲರೂ ಫಿಲಮ್ ರಿಲೀಸ್ ಆದಾಗ ಒಂದ್ಸಲಿ ಥಿಯೇಟ್ರಿಗೆ ಬಂದು ಫಿಲಮನ್ನು ನೋಡಿ. ವಿಷಯ ಚೆನ್ನಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜನರ ಧ್ವನಿ DK. ಒಳ್ಳೊಳ್ಳೆ ವಿಷಯಗಳನ್ನ ಹೇಳ್ತಾ ಹೋಗ್ತೀನಿ. ಸಪೋರ್ಟ್ ಮಾಡಿ. ಚೆನ್ನಾಗಿದೆ 4 ಜನಕ್ಕೆ ಶೇರನ್ನು ಮಾಡಿ. ಜೊತೆಲಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಓಕೆನಾ, ಅಚ್ಚುಕಟ್ಟಾಗಿ ಪ್ರತಿಯೊಂದು ಯಾರು ಡಾಟ್ ಕೊಡದೇ ಇರೋ ಥರ, ಅಂದರೆ ಪ್ರತಿಯೊಂದು ಫ್ರೇಮಲ್ಲೂ ಚೆನ್ನಾಗಿ ಕಾಣಬೇಕು. ಓಕೆ, ಚೆನ್ನಾಗಿ ಬರಬೇಕಂತ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಈ ಒಂದು ಫಿಲಮನ್ನು ಪ್ರೊಡ್ಯೂಸರ್ನ ಮಾಡಿದ್ದಾರೆ. ನಮ್ಮ ಕನ್ನಡದ ಹುಡುಗ ಇಡೀ ಪ್ರಪಂಚನೇ ತಿರುಗಿ ನೋಡೋ ಥರ ಒಂದು ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ ಅಂದರೆ ನಾವೆಲ್ಲರೂ ಹೆಮ್ಮೆ ಪಡುವಂಥ ವಿಷಯ. ಪ್ರಪಂಚನೇ ತಿರುಗಿ ನೋಡುವಂಥ, ಅಂದರೆ ನೀವು ಎಷ್ಟು ದೊಡ್ಡದಾಗಿ ಕನಸು ಕಾಣ್ತೀರೋ ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಳಿಬೋದು ಅನ್ನೋದಕ್ಕೆ ಯಶ್ ಅವರು ತೋರಿಸ್ಕೊಟ್ಟಿದ್ದಾರೆ. ಅದೇ ಕನಸನ್ನು ಕಾಣಬೇಕಷ್ಟೇ. ಓಕೆನಾ, ಕೆಲಸ ಮಾಡ್ತಾ ಹೋಯ್ತು ಅಂದರೆ, ಓಕೆನಾ, ಅವರದ್ದು ಇಂಟರ್ವ್ಯೂ ನೋಡ್ತಾ ಇರಬೇಕು. ಓಕೆನಾ, ಹೇಳ್ತಿದ್ದು ನಾನೊಂದು ಇಂಟರ್ವ್ಯೂ ಮಾಡೋದಕ್ಕೆ ಬಹಳಷ್ಟು ವರ್ಷ ನನ್ನ ಕಾಯ್ತಿದ್ರು. ಓಕೆ, ಒಂದು ಇಂಟರ್ವ್ಯೂ ತಗೊಳ್ಳೋದಕ್ಕೆ ಯಾರು ಬರ್ತಾ ಇರಲಿಲ್ಲ. ಓಕೆ, ಇವತ್ತು ನನ್ನ ಇಂಟರ್ವ್ಯೂ ಮಾಡ್ಬೇಕಂದ್ರೆ ಅವ್ರು ಗಂಟೆಗಟ್ಟಲೆ ಕ್ಯೂ ನಿಂತ್ಕೊಳ್ತಾರೆ. ಓಕೆನಾ, ಅಂತ ಆ ಥರ ಒಂದು ಸಾಧನೆನ ಮಾಡಿದ್ದಾರೆ. ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.